ವಿಜಯಪುರ ಡಿಸ್ಟಿಕ್ ನಿಂಬರ್ಗಿ ಗ್ರಾಮಕ್ಕೆ ಬಂದೀವಿ. ಈ ನಿಂಬರ್ಗಿ ಗ್ರಾಮ ಒಳಗೆ ಜನರ ಅಭಿಪ್ರಾಯ ಹೆಂಗೈತಿ, ನಮ್ಮ ಜನ ಏನಂತಾರೆ, ಯಾವ ಪಕ್ಷದ ಬಗ್ಗೆ ಯಾಕಡೆ ಒಲವು ಐತಿ, ಯಾವ ಪಕ್ಷದ ಬಗ್ಗೆ ಒಲವು ಇಟ್ಟಾರ ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡೋಣ. ಜನರಿಗೆ ಅವ್ರ ಅಭಿಪ್ರಾಯ ಕೇಳ್ಕೊಳ್ಳೋಣ ಬರ್ರಿ. ಇಲೆಕ್ಷನ್ ಒಳಗೆ ಅಂದ್ರೆ ಯಾರ ಮೇಲೆ ಯಾವ ಪಕ್ಷದ ಮೇಲೆ ಬೆಂಬಲ ಐತಿ? ನಂದು BJP ಮೇಲೆ ರೀ. BJP ಮೇಲೆ ಯಾಕ್ರಿ? BJP ಅಂದ್ರೆ ದೇಶದ ಹಿತಾಸಕ್ತಿದಿಂದ ರೀ, ದೇಶದ ತತ್ವ ಸಿದ್ಧಾಂತ, ದೇಶದ ಈ ಪರಂಪರೆ ಎಲ್ಲ ಮೋದಿ ಕೈದ ನಮ್ಮ ದೇಶ ಇದು ಸಂರಕ್ಷಣೆ ಮಾಡ್ಯಾನ್ರಿ. ಈಗ ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು? ಕಾಂಗ್ರೆಸ್ ನಾ ಹೇಳಲ್ರಿ, ಆದ್ರೆ ಮೋದಿ ಮೇಲೆ ನಮ್ಮದು ಇಷ್ಟ ಇದಾದ ರೀ. ಯಾವ ಪಕ್ಷದ ಮೇಲೆ ಬೆಂಬಲ ಐತಿ? ನಮ್ಮದು ಕಾಂಗ್ರೆಸ್ ಪಕ್ಷ ಮೇಲೆ. ಹಾಂ, ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ ಅದು ಮೂಲತಃ ಈಗ ಬಡವರಿಗೆ ಹಿಡ್ಕೊಂಡು ಹೋಗೋದು, ದಲಿತರಿಗೆ ಹಿಡ್ಕೊಂಡು ಹೋಗೋದು, ಇಂದಿರಾ ಗಾಂಧಿ ಹಿಡಿದು ಬಡವರಿಗೆ ಸಂರಕ್ಷಣೆ ಮಾಡುವಂಥ ಒಂದು ರಾಷ್ಟ್ರೀಯ ಪಕ್ಷವಾಗಿದೆ. ಅದಕ್ಕೇನದಪ್ಪ ಅಂತಂದ್ರೆ ನಾವು ಕಾಂಗ್ರೆಸ್ ಅಭಿಮಾನಿಗಳು ಕಾಂಗ್ರೆಸ್ಗೆ ನಾವು ಮತ ಕೊಡ್ತೇವೆ. ಅಲ್ಲ, ಈಗ ಮ್ಯಾಗ ರಾಹುಲ್ ಗಾಂಧಿ ಅವ್ರು ಅದಾರ, ಮತ್ತು ಖರ್ಗೆ ಅವ್ರು ಆಗಬೇಕು ಅಂತೇಳಿ ಕೆಲವೊಬ್ರು ಅನ್ನಾಗತ್ತಾರ. ಈಗ ಏನದ್ರಿ, ಅಲ್ಲಿ ಮೇಲಿನ ಹೈಕಮಾಂಡ್ ಮೇರೆಗೆ ಯಾರಿಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಸೂಚನೆ ಮಾಡ್ತಾರೆ, ಅವರಿಗೆ ಖರ್ಗೆ ಅವರಾಗಲಿ ಅಥವಾ ರಾಹುಲ್ ಗಾಂಧಿ ಅವರಾಗಲಿ ಒಟ್ಟಾರೆ ಅವ್ರ ಅಭ್ಯರ್ಥಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಕಾಂಗ್ರೆಸ್ ಪಕ್ಷನೇ ಯಾಕ್ರಿ BJP ಅನ್ಬೋದಲ್ಲ? BJP ನಾವು ಮೊದಲೇ ಹಿಡಿದು ಮಾಡಿಲ್ರಿ, ಮುಂದೆ ಮಾಡೋದಿಲ್ಲ ರೀ. ನಾವು ಊಟ ಹಿಡಿದು ಕಾಂಗ್ರೆಸ್ ಮಾಡಿದೆವು, ಈಗೂ ಕಾಂಗ್ರೆಸ್ ಮಾಡ್ತೇವೆ, ಮುಂದೆ ಕಾಂಗ್ರೆಸ್ ಮಾಡ್ತೇವೆ. ಒಟ್ಟು ಪಕ್ಷ ಅಭಿಮಾನಿ, ಪಕ್ಷ ಅಭಿಮಾನಿ ರೀ ನಾವು. ಅಲ್ಲ, ಈಗ ಮೈತ್ರಿಕೂಟದೊಳಗೆ ಖರ್ಗೆ ಅವರು ರೇಸ್ ಒಳಗೆ ಅದಾರ. ಈಗ ಸರ್ ರೇಸ್ನಾಗ ಅದಾರ ಖರ್ಗೆ ಅವ್ರು ಮಾಡ್ತಾರ ಗ್ಯಾರಂಟಿ ಇಲ್ಲಲ್ಲ. ಯಾಕಂದ್ರೆ ಕಾಂಗ್ರೆಸ್ ಬರೀ ಮೋಸ ಮಾಡ್ಕೊತ ಬಂದದ್ದು. ಎಷ್ಟು ದಲಿತರಿಗೆ ಮೋಸ ಮಾಡಿದೆ ಗೊತ್ತೇನ್ರಿ ಕಾಂಗ್ರೆಸ್? ಎಷ್ಟು ತೆಗೆದು ನೋಡಿ ಉದಾಹರಣೆ, ಅಂಬೇಡ್ಕರ್ರಿಗೆ ಅವ್ರಿಗೆ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ. ಮತ್ತು ಇಂಥ ಒಂದು ಪಕ್ಷಕ್ಕೆ ನಾವು ಓಟ್ ಹಾಕಿ ಏನು ಉಪಯೋಗ? ಅದಕ್ಕೆ ನರೇಂದ್ರ ಮೋದಿ ಅವ್ರ ನೇತೃತ್ವದ ಸರ್ಕಾರಕ್ಕೆ ಒಂದು ಅವಕಾಶ ಇನ್ನೊಂದು ಸಲ ಕೊಡೋಣ ಅಂತೇಳಿ ನಾ ಮೂಲಕ ಹೇಳಿಕ್ ಬಯಸ್ತೀನಿ. ಈ ಸಲ ಲೋಕಸಭಾ ಎಲೆಕ್ಷನ್ ಬರ್ಲಾತೈತೆ ಅಂದ್ರೆ ನಿಮಗೆ ಮೋದಿಯವರಿಗೆ ಮ್ಯಾಗ ಒಲವು ಜಾಸ್ತಿ ಆಯಿತು ಅಥವಾ ಏನು ಈ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮ್ಯಾಗ ಜಾಸ್ತಿ ಒಲವು? ನಮ್ಮ ಮೋದಿ ಮ್ಯಾಗ ಮೋದಿ ಐತಿ. ಮೋದಿ ಯಾಕ್ರಿ? ಭಾಳ ಸವಲತ್ತು ಮಾಡ್ರಿ, ಅದಕ್ಕೆ ಮೋದಿನೇ ಬೇಕು. ಈಗ ಬಸ್ ಫ್ರೀ ಎಲ್ಲ ಕೊಟ್ಟಾರ, ಮತ್ತು ಹೆಣ್ಮಕ್ಳಿಗೆಲ್ಲ ಎಲ್ಲರೂ ಬೇಕೇ ರೀ, ಮೋದಿನೇ ಬೇಕು, ಅವರು ಬೇಕಾರೆ ಅದು ಸವಲತ್ತು ಮಾಡೋದು ಮೋದಿ ರೀ. ಯಾರ ಮ್ಯಾಗ ಜಾಸ್ತಿ ಒಲವು ನಿಮಗೆ? ಅಭಿಪ್ರಾಯ ಈಗ ಒಂದು 3 ವರ್ಷ 3 ಪೀರಿಯಡ್ ಕೊಟ್ಬಿಟ್ಟು ಅವರಿಗೆ BJP ಅವ್ರಿಗೆ ಕೊಟ್ಟಿದ್ರೆ ಏನು ಮಾಡಿದ್ದಾರೆ? ಹಚ್ಚಿದ್ದೀನಿ ಅಂತ ಏನು ಹಚ್ಚಿದ್ದೀನಿ? ಯಾವಾಗ ಬರ್ತಿದೆ ಇನ್ನು ಹೇಳ್ರಿ? ಪೆಟ್ರೋಲ್ ರೇಟ್ ಏಟಿತ್ತು, ಗ್ಯಾಸ್ ರೇಟ್ ಏಟಿತ್ತು. ನಿಮ್ಮ ಪ್ರಕಾರ ಯಾರು ಬಂದ್ರೆ ಹಚ್ಚೇ ದಿನ ಇರ್ತದೆ? ಹಚ್ಚಿದ್ದೀನಿ ಇನ್ನು ಜನಗಳಿಗೆ ಗೊತ್ತಾಗಲ್ಲ ರೀ ಹಚ್ಚಿದ್ದೀನಿ ಯಾವಾಗ ಬರ್ತೈತೆ ಅನ್ನೋದು. ಹಚ್ಚಿದ್ದೀನಿ ಅಂತ ಹೇಳಿ ಓಟ್ ತೊಗೊಂಡಿದ್ದಾರೆ, ತೊಗೊಂಡಿದ್ದಾರೆ. ಮತ್ತೆ ಅದೇ ಹಚ್ಚಿದ್ದೀನಿ ಮತ್ತೊಮ್ಮೆ ಮೋದಿ ಏನು ಮಾಡ್ತಾರೆ, ಏನು ಮಾಡಿದ್ದಾರೆ ನಿಮಗೆ? ಆಯ್ತು, ಈಗ ಸದ್ಯ ಅವ್ರು ಬಿಟ್ರೆ ನೆಕ್ಸ್ಟ್ ಯಾರು ಆಗ್ಬೇಕು ಅನ್ನೋದು ಆಯ್ತು. ಯಾರಿಲ್ಲ. ಇವಾಗ ಹೆಂಗೆ ನಮಗೆ ಕರ್ನಾಟಕ ಸರ್ಕಾರ ಈಗ ಜನರಿಗೆ ಒಳ್ಳೆಗೆ ಮಾಡ್ತಾ ಇದೆ, ಕೆಲವೊಂದು ಯೋಜನೆಗಳು ತೊಗೊಂಡು ಎಲ್ರಿಗೂ ಸವಲತ್ತು ಕೊಡ್ತಾ ಇದೆ. ಇಂಥ ಜನಗಳ ಒಂದು ಒಳ್ಳೆಯ ವ್ಯಕ್ತಿಗೆ ನೋಡಿ ಒಂದು ಆಯ್ಕೆ ಮಾಡ್ಬೇಕಷ್ಟೆ. ಲೋಕಸಭಾ ಎಲೆಕ್ಷನ್ ಬರ್ಲತ್ತವ, ಮತ್ತು ನಿಮ್ಮ ಅಭಿಪ್ರಾಯ ಏನದ? ಅಂದರೆ ನೀವು ಯಾರಿಗೆ ಮೋದಿಯವ್ರಿಗೆ ಊಟ ಹಾಕ್ಬೇಕಂತೀರೋ, ಮತ್ತು ರಾಹುಲ್ ಗಾಂಧಿ ಅವ್ರಿಗೆ ಆರಿಸ್ತಿರ್ಬೇಕಲ್ಲತ್ತಿರೋ? ಮೋದಿಗೆ ಹಾಕಂದ್ರೆ ಮೋದಿಗೆ ಹಾಕ್ತೇವ್ರಿ, ಮತ್ತು ಅವ್ರಿಗೆ ಹಾಕಂದ್ರೆ ಅವ್ರಿಗೆ ಹಾಕ್ತೇವ್ರಿ. ಯಾರು ಹೇಳ್ಬೇಕ್ರಿ ಹಂಗೆ? ಅವ್ರಿಗೆ ಹಾಕತ್ತೆ ನೀವ ಹೇಳಿದ್ರಿ. ಈಗ ಯಾರು ಸಹಾಯ ಮಾಡ್ಯಾರ ಅನಿಸ್ತು ನಿಮಗೆ? ನಮಗೆ ಮೋದಿ ಮಾಡ್ಯಾನ್ರಿ. ಈಗಟ್ಟು ಮೋದಿ ಮಾಡ್ಯಾರ, ಮೋದಿಯವ್ರಿಗೆ ಹಾಕ್ತೀರಿ. ಈ ಸಲ ಲೋಕಸಭಾ ಎಲೆಕ್ಷನ್ ಬರ್ಲಾತು, ನಿಮ್ಮದು ಯಾರ ಮ್ಯಾಗ ಒಲವು ಜಾಸ್ತಿ ಐತೆ? ಅಂದರೆ ಯಾವ ಪಕ್ಷದ ಮ್ಯಾಗ ಒಲವು ಜಾಸ್ತಿ ಐತಿ? ಇಲ್ಲ BJP ಒಳಗೆ ಈಗ ಆಲ್ರೆಡಿ ಈಗ ಕಾಂಗ್ರೆಸ್ದವರು 5 ಯೋಜನೆ ಮಾಡ್ಯಾರ, ಅದು ಹೆಂಗೆ ಕರೆಕ್ಟ್ ಅನ್ಸಿದೆ ನಿಮಗೆ? ಇವೇನು ಬಸ್ಸಿಗೆ ಏನು ಅಡ್ಡಾಡೋದು ಹೇಳ್ರಿ? ದಿನ ಉದ್ಯೋಗ ಬಿಟ್ಟು ಅಡ್ಡಾಡೋಕ್ಕಾಗತ್ತಾ ಬಸ್ಸಿಗೆ? ಏನೋ ಇನ್ನು ಅಡಿಗೆ ಸಿಲಿಂಡ್ರ್ ಅದು ಏನರ ಫ್ರೀ ಮಾಡಿದ್ರು ನಮ್ಗೆ ಯೂಸ್ ಇತ್ತು ಹೆಣ್ಮಕ್ಳಿಗೆ. ಇದೇನು ಬಸ್ಸಿಂದ ಏನೋ ಖಾಲಿ ಇದ್ದವ್ರು ಅಡ್ಡಾಡ್ಬೋದು ರೀ. ಇದು ನಮಗೇನಿದು ಯೂಸ್ ಇಲ್ಲ. 2,000 ರೂಪಾಯಿ ನಾವು ದಿನ ದುಡಿತೀವಿ ರೀ, 2,000 ರೂಪಾಯಿ ಹಾಕಿದ್ರಂದ್ರು. ಅಲ್ಲ, ಮೋದಿನೇ ಯಾಕೆ ಅಂತೀರಿ? ಅವರಿಂದ ಉದ್ಯೋಗ ಕೆಲವೊಂದಿಷ್ಟು ಮಾಹಿತಿಗಳು ನಾವು ತಿಳ್ಕೊಂಡಿದ್ದೀವಿ. ಅವರಿಂದ ಏನೋ ದೇಶಕ್ಕೆ ಇದು ಆಗೈತೆ ರೀ, ಹಾಗಾಗಿ ಅವರು ಇದನ್ನು ಮಾಡ್ತಾರೆ. ಈಗ ಬಸ್ ಫ್ರೀ ಕೊಟ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಮಗೇನದು ಇದು ಅನಿಸಿಲ್ಲ ರೀ. ಬಸ್ ಈಗ ತಿಂಗಳಿಗೆ 2,000 ರೂಪಾಯಿ ಬೇರೆ ಹಾಕ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? 2,000 ರೂಪಾಯಿ ನಾವು ದಿನ ಹೊಲದೊಳಗೆ ದುಡಿತೀವಲ್ರಿ, ಅದನ್ನು ಅವರು. ಅಲ್ಲ, ಈಗ ವ್ಯಕ್ತಿ ನೋಡಿ ಓಟ್ ಹಾಕ್ತಿರೋ ಅಥವಾ ಪಕ್ಷ ನೋಡಿ ಓಟ್ ಹಾಕ್ತೀರಿ? ನಮಗೆ ಪಕ್ಷ ನೋಡಿ ಅಂತೇನಿಲ್ರಿ, ನಮ್ಮ ದೇಶ ಇದು ಆಗೋದು ನೋಡಿ ಹಾಕ್ತೀವ್ರಿ ನಾವು. ಕೆಲವೊಂದಿಷ್ಟು ಜನ ವ್ಯಕ್ತಿ ನೋಡಿ ಓಟ್ ಹಾಕ್ತೀನಿ ಅಂತಂತಾರೆ, ಮತ್ತು ಕೆಲವೊಂದು ಜನ ಪಕ್ಷ ನೋಡಿ ಓಟ್ ಹಾಕ್ತೀನಿ ಅಂತಂತಾರೆ. ಬರೀ ಇನ್ನೂ ಹೆಚ್ಚಿನ ಒಂದು ಮಾಹಿತಿನ ಬೇರೆ ಊರಾಗ ತೋರಿಸ್ತೀನಿ. ಅಲ್ಲಿ ತನಕ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್
ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.